ಯೆಹೋವನೇ, ನಿನ್ನ ಕೃಪೆಗೆ ತಕ್ಕಂತೆ ನನ್ನ ಮೊರೆಯನ್ನು ಕೇಳು. ನಿನ್ನ ವಿಧಿಗನುಸಾರವಾಗಿ ನನ್ನನ್ನು ಚೈತನ್ಯಗೊಳಿಸು. ಬುಧವಾರ 23 ಸೆಪ್ಟೆಂಬರ್ 2020 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆಶಾಯನ ಪ್ರವಾದನ ಗ್ರಂಥ 8ನೇ ಅಧ್ಯಾಯದ 10ನೇ ವಚನ. ಆಲೋಚನೆ ಮಾಡಿಕೊಳ್ಳಿರಿ, ಅದು ಮುರಿದು ಹೋಗುವುದು. ಅಪ್ಪಣೆ ಮಾಡಿರಿ, ಅದು ನಿಲ್ಲದು. ದೇವರು ನಮ್ಮ ಕೂಡ ಇದ್ದಾನಷ್ಟೇ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ನಮ್ಮೊಂದಿಗೆ ಇದ್ದಾನೆ. ದೇವರು ನಮ್ಮೊಂದಿಗೆ ಇರುವುದಾದರೆ ಯಾವ ರೀತಿಯಾದಂಥ ಶಕ್ತಿಯು ನಮ್ಮನ್ನು ಸೋಲಿಸಲಾರದು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ಒಂದು ವಾಕ್ಯದಲ್ಲಿ ದೇವರು ತನ್ನ ಪ್ರವಾದಿಯನ್ನು ಪ್ರೇರೇಪಿಸಿ ತಾನು ಹೇಳುವಂಥ ಮಾತುಗಳು ದೈವ ಜನರನ್ನು ಬಲಪಡಿಸುವಂಥದ್ದಾಗಿದೆ. ದೈವ ಜನರ ವಿರುದ್ಧವಾಗಿ ನಿಂತಹ ಅನೇಕ ಬಲಿಷ್ಠವಾದಂಥ ವಿರೋಧಿಗಳ ಕುರಿತಾಗಿ ಇಲ್ಲಿ ಹೇಳುವಂಥ ಮಾತೇನೆಂದರೆ, ಅವರು ಎಷ್ಟು ಆಲೋಚನೆ ಮಾಡಿದರು, ಅವರು ಎಷ್ಟು ಕುಯುಕ್ತಿಯನ್ನು ದೈವ ಜನರ ಮೇಲೆ ಸಾಧಿಸಬೇಕೆಂಬುದಾಗಿ ಆಲೋಚನೆ ಮಾಡಿದರು, ಎಷ್ಟು ಅಪ್ಪಣೆಗಳನ್ನು ಅವರು ಕೊಟ್ಟರು, ಎಲ್ಲವೂ ವ್ಯರ್ಥವೇ ಎಂಬುದಾಗಿ ಈ ಮಾತು ಹೇಳುವಂಥದ್ದಾಗಿದೆ. ಅಂದರೆ ಅವರು ಎಷ್ಟು ಬಲಿಷ್ಠರಾಗಿದ್ದರು, ಅವರು ಎಷ್ಟೆಲ್ಲ ಅವರು ಯೋಜನೆಗಳನ್ನು ಮಾಡಿಕೊಂಡರು, ಅವರು ಮಾತುಗಳನ್ನು ಆಡುತ್ತಾ ಅಪ್ಪಣೆ ಮಾಡುತ್ತಾ ಅವರು ಹೇಗಾದರೂ ಮಾಡಿ ಈ ಜನರನ್ನು ಸಂಹರಿಸಬೇಕು, ನಾಶ ಮಾಡಬೇಕೆಂಬುದಾಗಿ ಎಷ್ಟೆಲ್ಲ ಅವರುಗಳು ಯೋಜನೆ ಹಾಕಿಕೊಂಡರು, ಯಾವುದೂ ಕೂಡ ನಿಲ್ಲದು ಎಂಬುದಾಗಿ ಸ್ಪಷ್ಟವಾಗಿ ಈ ವಾಕ್ಯ ಹೇಳುವಂಥದ್ದಾಗಿದೆ. ಯಾಕೆ ನಿಲ್ಲದು ಎಂಬುದಾಗಿ ಹೇಳುವಾಗ, ಅದು ದೇವ ಜನರ ಬಲವಾಗಲಿ ಅಥವಾ ದೇವ ಜನರಲ್ಲಿರತಕ್ಕಂಥ ಸಾಮರ್ಥ್ಯವಾಗಲಿ ಅಲ್ಲ, ಬದಲಾಗಿ ದೇವರೇ ತನ್ನ ಜನರೊಂದಿಗೆ ನಿಂತಿದ್ದಾನಷ್ಟೇ ಎಂಬುದಾಗಿ ಈ ವಾಕ್ಯವು ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಕರ್ತನಲ್ಲಿ ಪ್ರಿಯರೇ, ದೈವ ಜನರನ್ನು ದೇವರು ತನ್ನ ಅಪಾರವಾದಂಥ ಕೃಪೆ ನಿಮಿತ್ತವಾಗಿ ತನ್ನ ಜನರನ್ನು ಕಾಪಾಡುವಂಥವನಾಗಿದ್ದಾನೆ, ತನ್ನ ಜನರನ್ನು ನಿಲ್ಲಿಸುವಂಥವನಾಗಿದ್ದಾನೆ. ಈ ವಾಕ್ಯ ಬಹಳ ಸ್ಪಷ್ಟಪಡಿಸುವುದೇನೆಂದರೆ, ದೇವರು ನಮ್ಮೊಂದಿಗೆ ಇದ್ದಾನೆ, ನಮ್ಮ ಹೋರಾಟಗಳಲ್ಲಿ ನಮ್ಮೊಂದಿಗಿದ್ದಾನೆ, ನಾವು ಬಿದ್ದು ಹೋದಾಗ ನಮ್ಮನ್ನು ಕೈ ಹಿಡಿದು ಎತ್ತುವಂಥವನಾಗಿದ್ದಾನೆ, ನಾವು ಸವಾಲುಗಳನ್ನು ಎದುರಿಸುವಾಗ ನಮ್ಮನ್ನು ಬಲಪಡಿಸಿ ನಿಲ್ಲಿಸುವಂಥವನಾಗಿದ್ದಾನೆ. ಇಲ್ಲಿ ವಿರೋಧಿಗಳು ಹೇಗಾದರೂ ಅವರನ್ನು ಸಂಹರಿಸಬೇಕು ಅಥವಾ ನಮ್ಮನ್ನು ಸಂಹರಿಸಬೇಕು, ನಮ್ಮನ್ನು ಮುಗಿಸಬೇಕೆಂಬುದಾಗಿ ಕಾಯುತ್ತಿರುವಂಥ ಸಂದರ್ಭದಲ್ಲಿ ದೇವರು ನಮ್ಮೊಂದಿಗೆ ಇರುವಾಗ ಯಾವ ರೀತಿಯಾದಂಥ ವಿರೋಧಿಗಳು, ಯಾವ ರೀತಿಯಾದಂಥ ಬಲಿಷ್ಠ ಶಕ್ತಿಯು, ಯಾವ ರೀತಿಯಾದಂಥ ಯೋಜನೆಗಳು ನಮ್ಮನ್ನು ಯಾವ ರೀತಿಯಲ್ಲೂ ನಾಶಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ದೇವರೇ ನಮ್ಮೊಂದಿಗೆ ಇದ್ದಾನೆ. ನಾವುಗಳು ಪ್ರತಿನಿತ್ಯ ಈ ಮಾತನ್ನು ನೆನಪಿನಲ್ಲಿಟ್ಟುಕೊಂಡು ಪ್ರತಿ ಪರಿಸ್ಥಿತಿಯಲ್ಲೂ ಈ ಮಾತನ್ನು ನಾವು ಹೇಳಿಕೊಳ್ಳುವಂಥದ್ದು ಸೂಕ್ತವಾದಂಥದ್ದು. ದೇವರು ನಮ್ಮ ಕೂಡ ಇದ್ದಾನಷ್ಟೇ. ದೇವರು ನಮ್ಮ ಕೂಡ ಇರುವಾಗ ಯಾವ ಶಕ್ತಿಯು ನಮ್ಮನ್ನು ಸೋಲಿಸಲಾರದು. ಎಲ್ಲದರಲ್ಲೂ ದೇವರು ನಮಗೆ ಜಯವನ್ನು ಅನುಗ್ರಹಿಸಿಕೊಟ್ಟು ಮುನ್ನಡೆಸುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ನಿತ್ಯವೂ ಸ್ತೋತ್ರ ಉಂಟಾಗಲಿ. ಕರ್ತನೆ, ದಯಾಮಯ ಸ್ವಾಮಿ, ನಾವಂತೂ ಬಲಹೀನರು, ಆದರೆ ನಿನ್ನ ಪ್ರೀತಿ, ನಿನ್ನ ಕೃಪೆ ಅಪಾರವಾದದ್ದು. ನಮ್ಮನ್ನು ಉಳಿಸಿದ್ದಿ, ನಡೆಸುತ್ತಾ ಇದ್ದಿ, ಸಾಕ್ಷಿಯಾಗಿ ನಿಲ್ಲಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.